ಯಾಕೆ ಇವತ್ತು ನಾನು ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದರೂ ಟೆನ್ಷನ್ ಆಗ್ತಿತ್ತು. ಟೆನ್ಷನ್ ಇಟ್ಕೊಂಡಿದ್ದೀರಾ ಟೀಚೆ? ಇವಾಗ ಪೂಜೆ ಎಲ್ಲ ಮುಗ್ದಿದೆ. 3 ನಿಮಿಷ ಆಯ್ತು ಅಷ್ಟೇ. ದೀಪು ಬಿಡುವಾಗಿದೆ. ಕೇಳ್ಬಿಟ್ಟು ನಮಸ್ಕಾರ ಮಾಡಿಸ್ಬೇಕು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಮ್ಮೀಸ್ ಚಾನಲ್. ಯಾಕೆ ಇವತ್ತು ನಾನು ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನನ್ನ ತಂಗಿ ದೀಪ್ತಿದ್ದು 10th ರಿಸಲ್ಟ್ ಇದೆ. ಅದಕ್ಕೆ ನಮ್ಮ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದಾರೆ. ಫುಲ್ ಯಾವ ದೇವ್ರನ್ನೂ ಬಿಟ್ಟಿಲ್ಲ, ಎಲ್ಲ ದೇವ್ರನ್ನೂ ಕೇಳ್ಕೊಬಿಟ್ಟಿದ್ದಾರೆ. ನಮ್ಮಮ್ಮನ ತೋರಿಸ್ತೀನಿ ಬನ್ನಿ ಈಗ ಏನು ಮಾಡ್ತಿದ್ದಾರೆ ಅಂತ. ನೋಡಿ ಇಲ್ಲಿ ನಮ್ಮಮ್ಮನ ಯಾವ ದೇವ್ರನ್ನೂ ಬಿಟ್ಟಿಲ್ಲ ಅಲ್ವಾ ಅಮ್ಮ? ಅಷ್ಟೊಂದೆಲ್ಲ ಏನು ಟೆನ್ಷನ್ ಇಲ್ಲ, ಆದರೂ ಟೆನ್ಷನ್ ಆಗ್ತಿತ್ತು ಸ್ವಲ್ಪ. ಬೆಳಿಗ್ಗೆ 4:30 ಎದ್ದು ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗೋಗಿರೋದು. ಒಂಚೂರು ಟೆನ್ಷನ್ ಹೊರಡ್ತಾ ಇದ್ದೀನಿ. ತಿಂಡಿಗೂ ಏನೋ ಮಿಸ್ ಮಾಡಿದೆ. ಬೆಳ್ಳುಳ್ಳಿ ಜಜ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಹಾಕೇ ಇಲ್ಲ ಹೋಗ್ರನಿಗೆ. ಅವಳು ಟೆನ್ಷನ್ ಆಗೋಳು ಇಲ್ಲೋ ಗೊತ್ತಿಲ್ಲ. ನಮ್ಮ ಅಪ್ಪ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಅಂದರೆ ನಿನ್ನ ಟೈಮ್ ಅಷ್ಟಿಲ್ಲ, ಅವಾಗ ಸಿಕ್ಕಾಬಿಟ್ಟೆ. ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಇತ್ತು, ನರ್ವಸ್ನೆಸ್ಸು ಜಾಸ್ತಿ ಇತ್ತು. ಇನ್ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಮ್ಮಿ. ಸೊ ನರ್ವಸ್ನೆಸ್ಸು ಅಷ್ಟೇ ಕಮ್ಮಿ. ನೋಡೋಣ, ಆದರೂ ಸ್ವಲ್ಪ ಪೇರೆಂಟ್ಸ್ ಮೇಲೆ ಇದ್ದೇ ಇರುತ್ತಲ್ವ. ಅವಳು ಬರೆದಿದ್ದಾಳಂತೆಲ್ಲ ಬಿಡಿ ಬರುತ್ತೆ. ಮತ್ತೆ ಇಷ್ಟೇ ನಾವು ಅನ್ಕೋಬೇಕಾಗಿರೋದು, ನಮ್ಮ ಮಕ್ಕಳ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಬಟ್ ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ನಿಮ್ಮ ಟೈಮಲ್ಲಿ ಅದೇ ಪ್ರಾಬ್ಲಮ್ ಆಗಿದ್ದು. ನಿಮಗಿನ್ನೂ ಜಾಸ್ತಿ ಮಾರ್ಕ್ಸ್ ಬರಬೇಕಾಗಿತ್ತು, ವ್ಯಾಲ್ಯೂಯೇಷನಿಂದ ಪ್ರಾಬ್ಲಮ್ ಆಯಿತು. ನೋಡೋಣ, ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿಗಳ ವಾರ. ವೇಟ್ ಮಾಡೋಣ. ನಾವೇನೇ ಇವತ್ತು ಪೂಜೆ ಮಾಡಿದ್ರು ವ್ಯಾಲ್ಯೂಯೇಷನ್ ಆಗೋಗ್ಬಿಟ್ಟೈತಲ್ವಾ. ಓಕೆ ಮಗ, ಕಾಲೇಜ್ಗೆ ಹೋಗಿದ್ವಾ? ಓಕೆ. ನೀನಿದ್ರೆ ಒಂಥರ ಚೆನ್ನಾಗಿರೋದು. ಇವತ್ತು ಇರಬೇಕಿತ್ತು ಚೆನ್ನಾಗಿರೋದು. ಇದ್ರೆ ಒಂಥರ ಧೈರ್ಯ ಎಲ್ಲದಕ್ಕೂ ಯಾವಾಗಲೂ ಇರಬೇಕು ಜೊತೆಲಿ ಅಂತ ಅನ್ಕೋತಾ ಇರ್ತೀನಿ. ಅದು ಮಾಮೂಲಿ ಕ್ಲಾಸು ಅಲ್ಲ, ಟೆಸ್ಟ್ ಬೇರೆ. ಟೆಸ್ಟ್ ಆಯ್ತಿಲ್ಲ ಅಂದರೆ ಖಂಡಿತ ರಜಾ ಕೊಟ್ಟಿದ್ದಲ್ವ. ನೋಡೋಣ ಏನಾಗುತ್ತೆ ಏನು ಅಂತ ನೋಡೋಣ. ನಮ್ಮ ಮಗುನ ಮೇಲೆ ಮಾತಾಡ್ಸೋಣ. ಅದು ಇವಾಗ ಎದ್ದೋಗಿದ್ದಾರೆ. ಆಯ್ತಪ್ಪ, ನೀವು ಕಾಲೇಜ್ ಲೇಟ್ ಆಗ್ತದೆ. ಒಬ್ಬರು ಮಗ ಬಾಯ್. ಎಕ್ಸಾಮ್ ಚೆನ್ನಾಗಿ ಬರೀ. ಟೆನ್ಷನ್ ತಗೋಬೇಡಿ ಅಮ್ಮ. ಅದೇನಿಲ್ಲ. ಬಾಯ್. ಮನೆ ಒರೆಸಿದ್ದೀನಿ ರೀ. ಅಲ್ಲಿ ನಿಂತವಳ ಬಸ್ ಬಂತೇನೋ. ಬಸ್ ಬಂದಿರಬೇಕು. ಟೆಸ್ಟ್ ಬರೋಕ್ಕೆ ಹೋಗಿದ್ದಲ್ಲ, ಹಾಗೆ ಹೋಗಿರೋ ಸಿಗೋಳು. ಜಸ್ಟ್ ಹೋದ್ಲು. ಇನ್ನು ಇವತ್ತು ಬೇಗ ಬಂದುಬಿಟ್ಟಿದ್ದೀರಾ? ಮಗಳು ರಿಸಲ್ಟ್ ಅಂತಾನ? ರಿಸಲ್ಟ್ ನೋಡೋಕೆ ಬಂದ್ರ? ಹಾಂ. ಯಾಕೆ ಹಿಂಗೆ ಬಟ್ಟೆ ಎಲ್ಲ ಒದೆ ಮಾಡ್ಕೊಂಡಿದ್ದೀರಾ? ಹಿಂಗೆ ನೋಡಿದ್ದಿನ ಸಂಜೆ ಪಾರ್ಸಲ್ ಊಟ, ಬೆಳಿಗ್ಗೆ ಎಲ್ಲಿಗೆ ಬಂದು ತಿಂಡಿ ತಿನ್ನೋದು, ಮಧ್ಯಾಹ್ನ ಹೊರಗಡೆ ತಿಂತಾರೆ. ಅಂದರೆ ಅವ್ರು ಟ್ರೈನಿಂಗ್ ಹೋಗ್ತಿದ್ದಾರೆ ಇವತ್ತು. 4 ದಿನವೇನ್ರಿ ಇದು? ಹಾಂ, ಭಾನುವಾರನೂ ಹೋಗ್ಬೇಕಾ? ಬನ್ನಿ ತಿಂಡಿ ತಿನ್ನಿ. ಏನಿಲ್ಲಪ್ಪ, ನನಗೆ ಸಮಾಧಾನ ಮಾಡ್ತಾಳೆ ನೋಡಿ. ಇವಾಗ ಎದ್ಬಿಟ್ಟು ಈಗ ಬ್ರಷ್ ಮಾಡ್ತಾವಳೆ ನೋಡಿ. ನಾವು 3 ಜನನು ಗ್ರೀನ್ ಅಂತ ಹೇಳ್ತಾರೆ. ಇವತ್ತು ಬೇಗ ಬಂದರು ನೋಡಿ ನಿಮ್ಮಪ್ಪ. ಸ್ವಾರ್ಥಿ ನಿಮ್ಮಪ್ಪ. ಅದೇ ನನಗೇನಾದ್ರು ಕೆಲಸ ಇದ್ದರೆ ಬರೋದಿಲ್ಲ. ಮಗಳು ರಿಸಲ್ಟು ಅಂತ ಬೇಗ ಬಂದಿರೋದು. ಹೋಗಿ ಬ್ರಷ್ ಮಾಡೋದು ಮಗು. ಬ್ರಷ್ ಮಾಡಿ ಬೆಳಿಗ್ಗೆ ಎದ್ದು ಕೇಳ್ತಾಳೆ, ಏನು ಇನ್ನೂ ಪೂಜೆ ಮಾಡಿಲ್ವಲ್ಲ ಅಂತ. ಎದ್ಬಿಟ್ಟು ಕೆಲಸ ಮಾಡ್ಕೊಂಡಿರೋಂಗೆ. ಗೋ ಉಪ್ಪಿಟ್ಟು ವಾಪಸ್ ತಗೊಂಡಿದ್ದೀರಾ? ಹಾಂ, ಅದು ಹಾಟ್ ಬಾಕ್ಸಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಅದು ಉಪ್ಪಿಟ್ಟು ಮಾಡಿಕೊಟ್ರೆ ವಾಪಸ್ ತಗೊಂಬಂದವ್ರೆ. ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಇವತ್ತು ಏನು ಹೇಳಿ, ರಾಗಿ ಅಂಬ್ಲಿ, ಪುಳಿಯೋಗರೆ. ಸಿಂಪಲಾಗಿ ತಿಂಡಿ ಮಾಡಿದ್ದೀನಿ. ಯಾಕಂದರೆ ಇವತ್ತು ತಿಂಡಿ ಮಾಡೋಕ್ಕೆ ಟೆನ್ಷನ್ ಇದೆ ಅಂದ್ಬಿಟ್ಟು ಸಿಂಪಲಾಗಿ ಮಾಡಿದೆ. ಜೊತೆಗೆ ಮೊಸರನ್ನ ಕಲಿಸ್ಬೇಕು. ಇವಾಗ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಇವಾಗ ಜಸ್ಟ್ ಬಂದ್ರಲ್ವಾ, ಕಲಿಸ್ಬಿಡೋಣ, ಅನ್ನ ಆರಲಿ ಅಂತ ಇಟ್ಟಿದ್ದೆ. ಕಲಿಸ್ಬೇಕು ಇವಾಗ. ಯಾಕೆ ಜಗ್ಲಾಡ್ಕೊಳ್ಳೋಣ ಟೀಜ? ನಿಮ್ಮ ಮಗಳು ರಿಸಲ್ಟ್ ಅಲ್ವಾ ಇವತ್ತು? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಟೀಜೆ? ರೀ ಪಾಸ್ ಅಲ್ಲ, ಮಾರ್ಕ್ಸ್ ಬಗ್ಗೆ ಹೇಳಿ. ಒಂದು ಅಪ್ರಾಕ್ಸಿಮೇಟ್ ಹೇಳ್ರಿ ಅವಳದು ಪರ್ಸೆಂಟೇಜ್ನ. ನಾನು ವಾಯ್ಸ್ ಹಾಕಲ್ಲ, ರಿಸಲ್ಟ್ ಬಂದಮೇಲೆ ಹಾಕ್ತೀನಿ. ಸೇಮ್ ಇರುತ್ತಾ ನೋಡೋಣ ಅಂತ. ಒಳಗಡೆ 75 ಹೌದಾ? ನೋಡೋಣ. ನಿಮ್ಮಪ್ಪನ ಗೆಸ್ಸು ಸರಿ ಹೋಗುತ್ತೆ ನೋಡೋಣ. ದೀಪೆ ಚೊಮ್ಮೆ, ನಿಮ್ಮ ಮಗಳ ಒಂದಿಷ್ಟು ಧೈರ್ಯ ಹೇಳ್ಬಿಟ್ಟು ಹೋಗಿ. ದೊಡ್ಡವಳು ಏನು ಹೇಳ್ಬಿಟ್ಟು ಹೋದ್ಲು ಗೊತ್ತಾ? ಅಮ್ಮ ರಿಸಲ್ಟ್ ಏನಾದರೂ ಆಗಲಿ, ಎಷ್ಟಾದರೂ ಮಾರ್ಕ್ಸ್ ಬರಲಿ, ಅವಳಿಗಂತೂ ಏನು ಅನ್ಬೇಡಿ ಅಂದ್ಬಿಟ್ಟು ಹೋದ್ಲು. ನೋಡಿ ಎಷ್ಟು ಜವಾಬ್ದಾರಿಯುತ ಮಗಳು.
ನೋಡೇ ನಿಮ್ಮ ಮಕ್ಕನ್ನ ಡಿಗ್ರಿಗೆ ಬಂದರೆ ಮಕ್ಳು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಯ್ತಾರೆ ಅಂತ. ಅದಕ್ಕೆ ನನ್ನ ಮಗಳು ನಾನು ಅವಳು ಯಾವಾಗಲೂ ಏನು ಅಲ್ಲ ನಾವು ಅಂದ್ಕೊಳ್ಳೋದು ಬೇರೆ, ಅವಳು ನೋಡಿ ಅವಳ ಏಜ್ಗೆ ಹೆಂಗೆ ಹೇಳ್ಬಿಟ್ಟೈತಾಳೆ. ರೆಡಿ ಆಗ್ತಿದ್ದಾರೆ ಇನ್ನು ಸಂಜೆ ತನಕ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಅಲ್ಲೇನ್ರಿ? ಮಧ್ಯಾಹ್ನ ಬರ್ತೀರೋ? ಯಾಕೆ ಮಗು ಅವಳೇನು ತಲೆ ನೀನು ಏನು ಹೇಳ್ದೆ ನೀನು? ನನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ ಅಂದೆ. ತಲೆ ಕೆಡ್ಸ್ಕೊಳ್ಳಲ್ಲ ನನ್ನ ಮಗಳು ಸ್ಟ್ರಾಂಗ್ ಅಲ್ವೇನೆ. ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟೋಗಿ ಸರ್ ಹೇಳ್ತಾಳೆ. ಅಡ್ವಾನ್ಸ್ ಸ್ಪೀಡ್ ಪೇ ನೋಡಿ ನನಗೆ ಕೊಡಿ ನನಗೂ ದುಡ್ಡನ್ನ. ಅವಳಿಗೆ ನಿಮಗೆ ನನಗೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಬಾಯ್ ರೀ. ಬಾಯ್. ಮನೆಯವ್ರ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಕೆಲಸ ಇತ್ತು, ಸೊ ಹೊರಟ್ರು. ಇನ್ನೇನಿದ್ರು ಸಂಜೆ ಬರೋದು. ಅವರು ಮತ್ತು ದೀಕ್ಷಾ ಇಬ್ಬರು ಸಂಜೆ ಬರ್ತಾರೆ. ಇನ್ನು ಅಲ್ಲಿವರೆಗೆ ನಮ್ಮ ಅಮ್ಮ ಮಗಳಿದ್ದಾನೆ. ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ. ಓಕೆ, ಇವಾಗ ಪೂಜೆ ಎಲ್ಲ ಮುಗಿದಿದೆ. ಇನ್ನೇನು ರಿಸಲ್ಟ್ ಹತ್ರ ಬರೋ ಟೈಮ್ ಆಯಿತು. ಇನ್ನು 5 ನಿಮಿಷ ಟೈಮ್ ಇರೋದು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆದರೆ ನಾನಿನ್ನೂ ತಿಂಡಿ ತಿಂದಿಲ್ಲ. ಅಶ್ವೇ ಆಯ್ತಾ ಇಲ್ಲ, ನಿಜ ಹೇಳಬೇಕು ಅಂದರೆ ಅವ್ರಿಗೆಲ್ಲ ತಿಂಡಿ ಆಗೈತೆ. ನಾನು ದೀಪ್ತಿ ಇಬ್ಬರೇ ಇರೋದು ಇವಾಗ ಸದ್ಯಕ್ಕೆ ಮನೆಯಲ್ಲಿ. ನೋಡೋಣ ಏನಾಗುತ್ತೆ ರಿಸಲ್ಟು. ತುಂಬ ಭಯ ಏನು ಪಟ್ಕೊಂಡಿಲ್ಲ, ಬಟ್ ಒಂದು ಕ್ಯೂರಿಯಾಸಿಟಿ ಇದೆ ಅಷ್ಟೇ, ಎಷ್ಟು ಬರ್ಬೋದು ಅಂತ. ಅವಳಿಗೆ ಇವಾಗ ಭಯ ಶುರು ಆಗೈತೆ. ಬನ್ನಿ ಅವಳನ್ನು ಮಾತಾಡ್ಸೋಣ. ದೀಪೇ ಇನ್ನೇನು ಟೈಮ್ ಆಯಿತು, ಇನ್ನೊಂದು 3 ನಿಮಿಷ ಆಯ್ತು ಅಷ್ಟೇ. ದೀಪೋ ತಿರ್ಗೋ. ಏನು ಆಗಲ್ಲ ಬಿಡು ಮಗನೇ, ಅದು ಎಷ್ಟಾದರೂ ಬಂದು ತಲೆ ಕೆಡಿಸ್ಕೊಬೇಡ ನೀನು ಅಷ್ಟೇ. ನಾವೇ ತಲೆ ಕೆಡಿಸ್ಕೊಳ್ಳಲ್ಲ. ದೀಕ್ಷಂದ್ರಲ್ಲಿ ಮಾತ್ರ ಟೆನ್ಷನ್ ಆಯ್ತಿದ್ದೆ. ಇವಾಗ ಏನು ಅನಿಸಲ್ಲ ನಮಗೆ, ಏನು ಬಂದರೂ ರಿಸೀವ್ ಮಾಡ್ಕೊಳ್ಳೋದೆ. ಇವಾಗ ಏನಾದರೂ ಕಮ್ಮಿ ಆಯಿತಾ, ಪ್ಯೂನಲ್ಲಿ ಸೀರಿಯಸ್ ಆಗಿ ಓದೋದು ಅಷ್ಟೇ. ಇವಾಗ ಏನು ಯೂಸ್ ಇಲ್ಲ ಮಗ SSLC ಅಷ್ಟೊಂದು ತಲೆ ಕೆಡಿಸ್ಕೊಬೇಡ. ನೋಡೋಣ ಇವಾಗ ಹೋಗೋಣ. ಟಿ ವಿ ಆನ್ ಮಾಡೋಣ ಬಾ. ಟಿ ವಿಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಆಮೇಲೆ ಅನ್ಸುತ್ತೆ ಬರೋದು ಫೋನಲ್ಲಿ ಅಲ್ವಾ. ನಮ್ಮ ಮಗು ಫುಲ್ಲು ಸ್ಟ್ರಾಂಗ್ ಗರ್ಲ್ ಹಿಂಗಾಗ್ಬಿಟ್ಟಿದೆ ಇವತ್ತು. ಇನ್ನೊಂದು ಸ್ವಲ್ಪ ಹೊತ್ತು ರಿಸಲ್ಟ್ ನೋಡಿ ಒಂಚೂರು ಡೈಜೆಸ್ಟ್ ಮಾಡ್ಕೊಳ್ಳೋ ತನಕ ಅಷ್ಟೇ. ಆಮೇಲೆ ಅವಳೇ ಸರಿ ಇದ್ದಾಳೆ. ಸಿಗೋಣ, ರಿಸಲ್ಟ್ ನೋಡ್ಬಿಟ್ಟು ಸಿಗೋಣ. ಓಕೆ, ಎಸ್, ಅಂತೂ ಇಂತೂ ರಿಸಲ್ಟ್ ಬಂತು. ಬಟ್ ರಿಸಲ್ಟ್ ನೋಡಿ ಶಾಕ್ ಆಗಿ ಮಲಗಿದ್ದ ನನ್ನ ಮಗಳು 1.5 ಗಂಟೆ ಇದೇ ಪೊಸಿಷನಲ್ಲೇ ಮಲಗಿದ್ಲು. ಮೊಬೈಲ್ ತಗೊಂಡು ಕ್ಯಾಲ್ಸಿ ಓಪನ್ ಮಾಡ್ಕೊಬಿಟ್ಟು ಅವಳು ಮಾರ್ಕ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗೋದು. ಸರಿಯಾಗಿ ಕೊಟ್ಟವ್ರಾ, ಏನಾಗೈತೆ ಅಂತ. ಒಂದು ಸಲ ಅವಳು ನೋಡಿದಾಗ ಬೇಜಾರು ಆಗ್ತಿತ್ತು. ಆ್ಯಂಡ್ ಅವಳು ರಿಸಲ್ಟ್ ಬಂದಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವಳು ಸ್ವಲ್ಪ ಟೆನ್ಷನಲ್ಲಿದ್ದು ನಾನು ಅವಳು ಟೆನ್ಷನ್ನ ಕಡಿಮೆ ಮಾಡೋಕ್ಕೆ ಅವಳು ಮಾತಾಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟೆ. ದೀಕ್ಷಾ ಇದ್ದರೆ ಮಾಡಿಕೊಡೋಳು. ಬಟ್ ಇವಳು ಸಿಚುವೇಶನ್ ನೋಡಿ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಿತ್ತು. ಯಾಕಂದರೆ ನಾವು ಈ ಸಿಚುವೇಶನ್ನೆಲ್ಲ ದಾಟಿ ಬಂದಿದ್ದೀವಲ್ವ. ದೀಪತಿ ನೋಡಿ ಹೆಂಗಾಗಿದ್ದಾಳೆ. ಇದು ರಿಸಲ್ಟ್ ಎಲ್ಲ ನೋಡಿ ಆಯಿತು. ಇವಾಗ ಟೈಮ್ ಎಷ್ಟು ಮಗ? 2:40. ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಾನು ನನ್ನ ಮಗಳನ್ನೂ. ನನ್ನ ಮಗು ರಿಸಲ್ಟ್ ನೋಡಿ ಹೆಂಗಾಗ್ಬಿಟ್ಟಿದೆ ನೋಡಿ. ಯಾಕಪ್ಪ ಮಾತಾಡು ನಿಜ. ನಮಗಂತೂ ಅವಳ ರಿಸಲ್ಟ್ ಮೇಲೆ ಯಾವುದೇ ಬೇಜಾರಿಲ್ಲ. ನನಗೆ, ನಮ್ಮ ಮನೆಯವರಿಗೆ, ನನ್ನ ದೊಡ್ಡ ಮಗಳಿಗೆ ಆ್ಯಕ್ಚುಲಿ ಎಲ್ಲ ಖುಷಿಯಾಗಿದ್ದೀವಿ. ನನಗೆ ಅದೇ ಅನ್ನಿಸ್ತಿರೋದು. ನಮ್ಮ ದೀಕ್ಷಿನ ಟೈಮಲ್ಲಿ ಆಗಿದ್ದರೆ ಎಷ್ಟು ನಾನು ಅವ್ಳ ರಿಸಲ್ಟ್ ನೋಡಿದಾಗ ಹೆಂಗಿದ್ದೆ, ಮಾತಾಡೋಕ್ಕಾಗದೆ 1-2-3 ದಿನ ಫುಲ್ ನಾನು ಒಂಥರ ಆಗ್ಬಿಟ್ಟಿದ್ದು. ನಿದ್ದೆನೂ ಬರ್ತಿರಲಿಲ್ಲ, ಆ ರೀತಿ ಆಗಿದ್ದೆ. ಯಾಕಂದರೆ ಅವಳು ಅಷ್ಟು ಎಫರ್ಟ್ ಹಾಕಿದ್ಲು. ಅವಳಿಗೆ ಮಾರ್ಕ್ಸ್ ಕಮ್ಮಿ ಆಗಿತ್ತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಟ್ ನಮಗೆ ಅವಳ ಬಗ್ಗೆ ಗೊತ್ತಿತ್ತು. ನಮ್ಮ ಮಗುಗೆ ಎಷ್ಟು ಓದೋಕ್ಕಾಗುತ್ತೆ, ಅದೆಷ್ಟು ಮಾರ್ಕ್ಸ್ ತೆಗೀತದೆ ಅಂತ ಗೊತ್ತಿತ್ತು. ಸೊ ಖುಷಿ ಇದೆ. ಮಗಳು ಫೋನ್ ಇಟ್ಕೊಳಕ್ಕೆ ಇದ್ದಲ್ಲ ನನಗೆ. ನೋಡಿ ಕೂದಲು ಹೆಂಗಾಗೈತೆ ಅವಳು ಸಮಾಧಾನ ಮಾಡಿ ಎಪ್ಸಿದ್ದು ಇಷ್ಟೊತ್ತಾಯಿತು. ತನಕ ಮಲಗಿ ರಿಸಲ್ಟ್ ಬಂದಾಗ್ಲಿಂದನೂ ತನಕ ಮಲಗಿದ್ಲು. ಮೊಬೈಲ್ ಇಟ್ಕೊಳಕ್ಕೆ ಕೈ ನೋವು ಬರ್ತಾಯಿತ್ತು ನೋಡ್ರಿ. ಟ್ರೈಪಾಡ್ಗೆ ಹಾಕ್ಕೊಂಡಿದ್ದೀನಿ. ಹೇಳ್ತಾ ಇದ್ನಲ್ಲ, ಖುಷಿನೇ ಇದೆ ನಮಗೆ. ಅವರಪ್ಪ ಹೇಳಿದರು ಬೆಳಿಗ್ಗೆ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು, 75ಇಂದ 80 ಒಳಗಡೆ ತೆಗಿತಾಳೆ, ಅಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ. 75 ತೆಗೆದಿದ್ದಾಳೆ. ನಮ್ಗೆ ಯಾವ ಬೇಜಾರು ಇಲ್ಲ. ಬಟ್ ಅವಳು ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಜಾರಾಗೈತೆ ಅಲ್ವಾ ಮಗ. ಬೇಜಾರ ಜೊತೆಗೆ ಒಂದ್ಸಲ ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತಾಳೆ, ಒಂದ್ಸಲ ಮತ್ತೆ ಎಕ್ಸಾಮ್ ಬರೀತೀನಿ ಅಂತಾಳೆ. ನಾವು ಯಾವ ತಕರಾರು ಬೇಡಪ್ಪ, ಆರಾಮಾಗಿರು. ಯಾಕಂದರೆ ನಮ್ಮ ದೊಡ್ಡ ಮಗಳ ವಿಚಾರದಲ್ಲಿ ನಾವು ಸಿಕ್ಕಾಪಟ್ಟೆ ಸ್ಟ್ರೆಸ್ ತಗೊಂಡು ಅದ್ರ ಬಗ್ಗೆ ಆ ಲೈಫ್ ನೋಡ್ಬಿಟ್ಟಿದ್ದೀವಿ. ಆರಾಮಾಗಿರು. SSLC ನಿನ್ನ ಮಾರ್ಕ್ಸ್ ಯಾವುದಕ್ಕೂ ಏನು ಉಪಯೋಗ ಇಲ್ಲ.
ಸ್ಟೇಟಸ್ಗೆ ಹಾಕೋಬೋದು ನನ್ನ ಮಗಳು ಇಷ್ಟು ತೆಗ್ದವಳೆ ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗೈತೆ. ಈಗ ಕೈಯಲ್ಲಿರೋ 5 ಬೆರಳು ಒಂದೇ ಥರ ಇರಲ್ಲ ಅಲ್ವಾ, ಹಾಗೇನೆ ನಮಗಿರೋ ಎಲ್ಲ ಮಕ್ಕಳು ಒಂದೇ ಥರ ಓದಲೇಬೇಕು ಅಂತ ನಾವು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಬಾರ್ದು, ಇರೋಕ್ಕೂ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಿ ಯುನಲ್ಲಿ ಚೆನ್ನಾಗಿ ಮಾಡವ್ವ, ಯಾಕಂದರೆ ಅದು ಸ್ವಲ್ಪ ಮೇನ್ ಬೇಕಾಗುತ್ತೆ ಎಕ್ಸಾಮ್ ರಿಸಲ್ಟು ಅಂತ ಹೇಳಿದ್ವಿ. ಏನು ಮಗು, ನಮ್ಮ ಮಗುಗೆ ಧೈರ್ಯ ಹೇಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೂತವಳೆ, ಎಕ್ಸಾಮ್ ರಿಸಲ್ಟ್ ನೋಡೋಣ ಮಲಗ್ಬಿಟ್ಟಿದ್ದಾಳೆ, ಇವಾಗ ಎದ್ದು ಕೂತಿದ್ದಾಳೆ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಇದೆ. ನಾನು ಫಸ್ಟ್ ಟೈಮ್ ರಿಸಲ್ಟ್ ಬಂದಾಗ ಇಷ್ಟ ಆರಾಮಾಗಿರೋದಲ್ವ ದೀಪ್ತಿ? ನಿಮ್ಮ ಅಕ್ಕದ 2 ರಿಸಲ್ಟ್ನಲ್ಲಿ ನೋಡಿದಿರೋ ನನ್ನನ್ನು. ಅವಳೇ ನಾನು ಎಷ್ಟು ಸತಿ ಸಮಾಧಾನ ಮಾಡೋಳು, ಇವತ್ತಿಗೂ ಆಡ್ಕೋತಾಳೆ. ಅವಳ ಅಕ್ಕಂದು 10th ಸೆಕೆಂಡ್ ಪಿ ಯು ರಿಸಲ್ಟ್ ಬಂದಾಗ ನಾನು ಯಾವ ರೀತಿ ಇದ್ದೆ ಇರೋದನ್ನು ಇವತ್ತಿಗೂ ನನ್ನನ್ನು ರೇಗಿಸ್ತಾಳೆ ಅವಳು. ಇನ್ನು ನಾನು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೊತ್ತಾ, ಅವರಿಬ್ಬರು ಬರ್ತಾರೆ ಈಗ, ಅವರ ಅಪ್ಪ ಮತ್ತು ಅವ್ರ ಅಕ್ಕ. ಇವಾಗಲ್ಲ, 5 ಗಂಟೆ 5:15 ಒಬ್ಬರು, 6 ಗಂಟೆಗೆ ಒಬ್ಬರು ಬರ್ತಾರೆ. ಅವಾಗ ಅವ್ರ ಎಕ್ಸ್ಪ್ರೆಷನ್ ನೋಡಬೇಕು. ಮಗುಗೆ ಆಗಲೇ ಒಂದು ಸತಿ ಫೋನ್ ಮಾಡಿ ಸಮಾಧಾನ ಮಾಡಾಯಿತು ಅವರಿಬ್ರು. ಅವ್ರ ಅಕ್ಕನೂ ಸಮಾಧಾನ ಮಾಡಿದ್ಲು, ಅವ್ರ ಅಕ್ಕನ ಫ್ರೆಂಡ್ಸು ಸಮಾಧಾನ ಮಾಡಿದ್ರು. ಅವ್ರ ಅಕ್ಕನ ಫ್ರೆಂಡ್ಸು ಹೇಳಿದ್ರು, ನಮ್ದು ಇಷ್ಟೇ ಬಂದಿರೋದು, ನಾವೆಲ್ಲ ಇಂಜಿನಿಯರಿಂಗ್ ಓದ್ತಿಲ್ವಾ, ಯಾಕೆ ತಲೆ ಕೆಡಿಸ್ಕೊತೀಯಾ, 10th ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಏನಿರುತ್ತೆ, ತಲೆ ಕೆಡಿಸ್ಕೋಬೇಡ, ಯಾವ ರಿವ್ಯಾಲ್ಯೂಯೇಷನ್ನು ಬೇಡ, ಮತ್ತು ಎಕ್ಸಾಮು ಬೇಡ. ಅಯ್ಯೋ ನಿಮ್ಮ ಅಕ್ಕನ ಜೊತೆ ನಾನು ಹೊಡೆದಾಡಿ ಸಾಕಾಗೈತೆ ಅವೆಲ್ಲ ಮಾಡ್ಸೋಕ್ಕೆ, ಆಯಿತಾ? ಹಾಂ, ಮೈಂಡಿಂದ ತೆಗ್ದಾಕು. ಅವಳಿಗೇನು ಗೊತ್ತಾ, ಇನ್ನೊಂದು 2-3% ಜಾಸ್ತಿ ಬರಬೇಕಿತ್ತು ಅಷ್ಟೇ. ಅವಳು ಕೇಳ್ತಿರೋದು 80 ಬರಬೇಕಿತ್ತು ಅಂತ ಅವಳ ಆಸೆ. 80 ಬಂದರೆ ತಾನೇ ಏನು, 75 ಇದ್ದರೆ ತಾನೇ ಏನು ಅಲ್ವಾ? ಓದಿದ್ದಾಳೆ, ಬರೆದಿದ್ದಾಳೆ, ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ. ಕಷ್ಟಪಟ್ಟು ಓದಿದ್ದಾಳೆ ಅವಳು. ಒಂದೇ ಒಂದು ಮಾರ್ಕ್ಸು ಕೂಡ ಯಾರ ಹತ್ರನೂ ಹೇಳಿಸ್ಕೊಂಡಿಲ್ಲ, ಏನಿಲ್ಲ, ಕಷ್ಟಪಟ್ಟು ಓದಿ. ಅದು ಖುಷಿ ಆಯ್ತು ನನಗೆ. ನಮ್ಮ ಹತ್ರನೂ ಹೇಳಿಸ್ಕೊಳ್ಳಿಲ್ಲ ಕೊನೆಗೆ, ಇದು ನಮ್ಮ ಹತ್ರನೂ ಹೇಳಿಸ್ಕೊಳ್ಳಿಲ್ಲ, ಅವ್ರ ಅಕ್ಕನ ಹತ್ರನೂ ಹೇಳಿಸ್ಕೊಳ್ಳಿಲ್ಲ. ಅವಳೇ ಓನಾಗಿ ಕೂತ್ಕೊಂಡು ಓದಿ ಬರೆದಿರೋದು, ಅದಕ್ಕೆ ಹ್ಯಾಪಿನೆಸ್ ಇದೆ ನನಗೆ. ಅವಳ ಶ್ರಮದ ಫಲ ಅಂತ. ಇಬ್ಬರು ಮಕ್ಕಳು ಅಷ್ಟೇ, ಅವ್ರ ಅಕ್ಕನೂ ಅಷ್ಟೇ ಚೆನ್ನಾಗಿ ಕೂತ್ಕೊಂಡು ಓದಿದ್ಲು, ಬರೆದ್ಲು. ಅವರಿಬ್ಬರು ಮಾರ್ಕ್ಸ್ ಬಗ್ಗೆ ರೆಸ್ಪೆಕ್ಟ್ ಇದೆ. ನಾನು ಹೇಳೋದಿಷ್ಟೇ, ಮಾರ್ಕ್ಸ್ಗಿಂತ ಜೀವನದಲ್ಲಿ ಸಂಸ್ಕಾರ ತುಂಬ ಮುಖ್ಯ ಮಕ್ಕಳಿಗೆ. ಗೊತ್ತಾಯ್ತಾ ದೀಪು? ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ಮಾರ್ಕ್ಸ್ ಬಗ್ಗೆ ಯಾವ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಇದು 2 ವರ್ಷದ ಹಿಂದೆ ಕೇಳಿದ್ರೆ ನಾನು ಈ ಥರ ಮನಸ್ಥಿತಿಲಿ ಖಂಡಿತವಾಗಿ ಇರ್ತಿರ್ಲಿಲ್ಲ. ನನ್ನ ಮನಸ್ಥಿತಿನೇ ಬೇರೆ ಥರ ಇರ್ತಿತ್ತು. ಬಟ್ ಇವಾಗ ನನಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತಿದ್ದೀನಿ, ಮಾರ್ಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್. ಯಾಕಂದರೆ ಅವ್ರ ಅಪ್ಪನೇ ಉದಾಹರಣೆ, ಅವರೇನಪ್ಪ, ಅವ್ರ ಅಪ್ಪನೇ ಸಿಕ್ಕಾಬಿಟ್ಟೆ ದೊಡ್ಡ ಉದಾಹರಣೆ ಇರೋದು. ಅವ್ರೇನಾದರೂ ಮಾತಾಡಿದ್ರೆ ವಿಚಾರವಾಗಿ ಆ ವಿಡಿಯೋನು ಕೂಡ ಹಾಕ್ತೀನಿ. ಮಾತಾಡ್ತಾರೇನೋ ಗೊತ್ತಿಲ್ಲ, ಪಾಪ ಬ್ಯುಸಿ ಇದ್ದಾರೆ ಅವರು. ಅದೇ ಹೇಳೋದ್ನಲ್ಲ, ಮಾರ್ಕ್ಸ್ ತುಂಬ ಮುಖ್ಯ ಅನ್ನೋದೇನಿಲ್ಲ. ನಾನು ಇತ್ತೀಚೆಗೆ ಒಂದು ಪಾಡ್ಕಾಸ್ಟಲ್ಲಿ ನೋಡಿದ್ದೆ, ಗುರುರಾಜ್ ಕರ್ಜಗಿ ಸರ್ ಮಾತಾಡಿರೋದು, ಟಿ ವಿನಲ್ಲಿ ಬರುತ್ತೆ ನೋಡಿ. ಮಾರ್ಕ್ಸು ಮತ್ತು ಸಂಸ್ಕಾರ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟ್ರ್ ಓದಿರ್ತಾರೆ ಮಕ್ಕಳು, ಬಟ್ ಡಾಕ್ಟ್ರ್ ಓದಿರೋನೇ ಅವ್ನ ಹೆಂಡತಿ ಡಾಕ್ಟ್ರಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾನೆ ಅಂದರೆ ಅಲ್ಲಿ ಅವನ ವಿದ್ಯೆಗೆ ಏನು ಬೆಲೆ ಇದೆ, ಅವನು ವಿದ್ಯಾವಂತ ಅಂತ ನೀವು ಹೇಗೆ ಹೇಳ್ತೀರಾ ಅಂತ, ಆಯಿತಾ? ಸೊ ಅದಕ್ಕೆ ಹೇಳ್ತಿದ್ದೀನಿ. ಅದೊಂದೇ ಅಲ್ಲ, ಒಂದು 2-3 ಉದಾಹರಣೆ ಕೊಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಪಾಡ್ಕಾಸ್ಟ್ ನೋಡಿ. ನಿಜವಾಗ್ಲೂ ನಾನು ಅದನ್ನು ನೋಡಿದ್ಮೇಲೆ ಸ್ವಲ್ಪ ನನ್ನ ಮೈಂಡ್ ಸೆಟ್ಟು ಚೇಂಜ್ ಆಗಿದ್ದು. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಆ ಪಾಡ್ಕಾಸ್ಟಲ್ಲಿ. ಎಜುಕೇಷನ್ ಯಾವ ರೀತಿ ಇರಬೇಕು, ಯಾವ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಇವಳಿಗೆ ಹೇಳೋದು ಅಷ್ಟೇ. ಯಾವುದರಲ್ಲಿ ನೀನು ಇಂಪ್ರೂವೈಸೇಷನ್ ಮಾಡ್ಕೋಬೋದು ಮಾಡ್ಕೋ, ಬೇಡದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ಅವರಪ್ಪನೂ ಹೇಳಿದ್ರು, ಈಗ ಜಸ್ಟ್ ಫೋನ್ ಮಾಡಿದ್ರು, ಯಾವ ರಿವ್ಯಾಲ್ಯೂಯೇಷನ್ನು ಬೇಡ, ಯಾವುದೇ ಅಂತ ಆ ಕಾಪೀಸ್ ತರಿಸೋದು ಬೇಡ. ನಮ್ಮ ದೀಕ್ಷೆಗೆ 2 ವರ್ಷನೂ ಮಾಡಿದ್ವಿ SLC PUC ನಾವು ತಗೊಂಡ್ರೆ ಸ್ಟ್ರೆಸ್ಸು, ಆಗ ಒಂದಷ್ಟು ತಲೆನೋವು, ಮಾತ್ರೆ ತಗೊಳ್ಳೋದು, ನಿದ್ದೆ ಇಲ್ಲದೆ ಇರೋದು, ಯಾವುದೂ ಬೇಡ. ಆರಾಮಾಗಿರೋಣ, ನೆಕ್ಸ್ಟು ಚೆನ್ನಾಗಿ ಓದು ಅಂತ. ಸೊ ನಂತರ ಎಲ್ಲ ಪೇರೆಂಟ್ಸು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಏನು ಮಾರ್ಕ್ಸ್ ತೆಗೆದಿದ್ದಾರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿ, ನೆಕ್ಸ್ಟ್ ಏನು ಮಾಡಬೇಕು ಅದಕ್ಕೆ ಸಜೆಸ್ಟ್ ಮಾಡಿ. ಆ ಮಕ್ಕಳು ಕೂಡ ಆ ಸಜೆಷನ್ನ ತಗೋಬೇಕು, ನೆಕ್ಸ್ಟ್ ಚೆನ್ನಾಗಿ ಓದಬೇಕು ಅಷ್ಟೇ. ಇದು ನನ್ನ ಇವತ್ತಿನ ಈಗಿನ ಲೈನ್. ಮುಂದೆ ಯಾವಾಗ ನಮ್ಮನೆ ಯಾವುದೇ ಮಕ್ಕಳು ಓದಿದ್ರು ಅವ್ರಿಗೆ ನಾನು ಅದೇ ರೀತಿಯೇ, ಅವ್ರು ಏನು ಮಾರ್ಕ್ಸ್ ತೆಗಿತಾರೋ ಅದು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಪಾಸ್ ಆಗಬೇಕು, ಅಟ್ಲೀಸ್ಟ್ ಒಂದು ಫಸ್ಟ್ ಕ್ಲಾಸ್ ಬರಬೇಕು, ಪರವಾಗಿಲ್ಲ, ಅಟ್ಲೀಸ್ಟ್ ಪಾಸ್ ಆಗಲಿ ಮಕ್ಕಳು. SSLC ಮಾರ್ಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಮೊದಲೇ ಹೇಳ್ದಂಗೆ ನೋಡೋಣ ಅವರಿಬ್ಬರು ಬಂದಮೇಲೆ ಏನು ಮಾತಾಡ್ತಾರೆ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಇವಳು ರಿಸಲ್ಟ್ ನಾನು ಯಾಕೆ ಕಾಯ್ತಿದ್ದೆ ಗೊತ್ತಾ ದೀಪಿ? ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ. ಇಬ್ಬರು ಮಕ್ಕಳಲ್ಲಿ 2 ಫುಲ್ ಚೇಂಜು, ಏನದು ವಿಯರ್ಡ್ ಕಾಂಬಿನೇಷನ್ ಅಂತಾರೆ ಆ ರೀತಿ. ಅದೇ ಒಂಥರ ಆದರೆ ಇದೇ ಒಂಥರ ಅಪೋಸಿಟ್ ನನ್ನ ಮಕ್ಕಳು. ಸೊ ನಂಗೆ ಕ್ಯೂರಿಯಾಸಿಟಿ ಇದೆ, ಹೆಂಗೆ ಮಾರ್ಕ್ಸ್ ತೆಗಿಬೋದು ಅಂತ. ಅದೊಂದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಯಾವ ಕ್ಯೂರಿಯಾಸಿಟಿನೂ ಇರಲಿಲ್ಲ ದೀಪ್ತಿನ ವಿಚಾರದಲ್ಲಿ. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದೋಳು ನನ್ನ ಮಗಳು. ಅದೇ ಖುಷಿ ಇರೋದು. ಹೆಂಗೈತೆ ನಿಮ್ಮ ಮಮ್ಮ ಎಕ್ಸ್ಪ್ರೆಷನು? ಮಾತಾಡೋ. ಅವಾಗ ಹೆಂಗಿದ್ದೆ ದೀಕ್ಷಣೆ ಎಕ್ಸಾಮ್ ರಿಸಲ್ಟ್ ಬಂದಾಗ? ಇವತ್ತಿಗೂ ನಗ್ತಾಳೆ. ನಮ್ಮಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಅವ್ರ ಜೊತೆಲ್ಲ ಹೇಳ್ಕೊಂಡು ಅದನ್ನು ಕಾಮಿಡಿ ಮಾಡ್ಕೊಂಡು ಹೆಂಗೆ ನಗ್ತಾಳೆ ಅಂತಂದರೆ ನನಗೆ ಒಂದ್ಸತಿ ಬೇಜಾರಾಗುತ್ತೆ. ನಾನು ಆ ಥರ ಬಿಹೇವ್ ಮಾಡಿದ್ನ. ಚೆನ್ನಾಗಿ ತೆಗೆದಿದ್ಲು ಮಾರ್ಕ್ಸು, ಬಟ್ ನಾನು ಅವಳಿಗೆ ಒಂದು ಕಂಗ್ರ್ಯಾಟ್ಸು ಮಾಡಲಿಲ್ಲ. ಅವರಪ್ಪ ಅದಕ್ಕೆ ಚೆನ್ನಾಗಿ ಬೈದರು, ಅವ್ಳಿಗೆ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೆ, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೋ ಅಂತ. ಸೊ ಇವಳ ವಿಷಯದಲ್ಲಿ ನಾನು ಆ ಥರ ಮಿಸ್ಟೇಕ್ಸ್ ಏನೂ ಮಾಡೋಕ್ಕೋಗಲ್ಲ. ನಂಗೆ ಖುಷಿ ಇದೆ. ತಲೆ ಕೆಡಿಸ್ಕೊಳ್ಳೋ ಮಗನೇ.
ಐ ಆಮ್ ಹ್ಯಾಪಿ. ನಾನು ಒಬ್ಬಳೇ ಅಲ್ಲ, ನಿಮ್ಮಪ್ಪ ನಿಮ್ಮ ಅಕ್ಕ ಎಲ್ಲರೂ ಹ್ಯಾಪಿ. ಸೊ ಬರೀ 75 ಬಂದಿದೆ ಅಂತ ಇವರು ಅದನ್ನು ಮುಚ್ಚಿಟ್ಕೊಳಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅನ್ಕೋಬೇಡಿ. ನಿಜವಾಗ್ಲೂ ಇಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನ್ನ ಮಗಳು ಎಷ್ಟು ಮಾರ್ಕ್ಸ್ ತೆಗೆದು ಅದು ಖುಷಿ ಇದೆ. ಬಟ್ ನಾವೇನು ಆಗಬೇಕು ಅವಳು ಅಂತ ಆಸೆ ಪಟ್ಟಿದ್ದೀವಿ, ಅದು ಆಗಬೇಕು ಅವಳು. ಅದೊಂದೇ ನನಗೆ ಇಂಟ್ರೆಸ್ಟ್ ಇರೋದು. ಅದನ್ನು ಬಿಟ್ಟು ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವಳ ಹತ್ರ. ಚೆನ್ನಾಗಿರಲಿ, ಖುಷಿಯಾಗಿರಲಿ, ಅವ್ರ ಅಪ್ಪನ ತಕ್ಕಂಥ ಮಕ್ಕಳಾಗಿರಲಿ, ಅದಷ್ಟೇ ನಾನು ಕೇಳ್ಕೊಳ್ಳೋದು ಯಾವಾಗ್ಲೂ. ಓಕೆ, ಅವ್ರು ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ, ನೋಡೋಣ ಅವರಿಬ್ಬರು ಎಕ್ಸ್ಪ್ರೆಷನ್ ಹೆಂಗೆ ಇರುತ್ತೆ ಅಂತ. ಅದರಲ್ಲೂ ನಿಮ್ಮ ಅಕ್ಕ ಎಷ್ಟೋ ಸಮಾಧಾನ ಪಡೋದು ಗೊತ್ತಾ ಅವ್ರ ಅಕ್ಕ. ಅಮ್ಮ ಎಷ್ಟು ಚೆನ್ನಾಗಿ ತೆಗೆದೋಳಮ್ಮ ಮಾರ್ಕ್ಸ್, ಒಳಗೆ ಆರಾಮಾಗಿರೋಕೆ ಹೇಳಿಯಮ್ಮ ಅಂತ ಹೇಳ್ತಾ ಇದ್ಲು. ಸೊ ನೋಡೋಣ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಓಕೆ, ಬಾಯ್. ಬೇಡ ಅವಳಂತ ಒಂದು ಮಾತಾಡಲಿಲ್ಲ ಇವಾಗ. ಡಾನ್ ನಮ್ಮನೆ ಡಾನ್ ಇವಳು ಅಂತದ್ರಲ್ಲಿ ಹೆಂಗೆ ಅವಳೇ ನೋಡಿ ಸೈಲೆಂಟಾಗಿ ಹಿಂಗೆ ಇದ್ದಾಳೇನೋ ಪಾಪ ಅಂತ. ಅದು ಹಿಂಗೆ ಇರಲ್ಲ. ಇನ್ನೊಂದು 2 hours ಆದಮೇಲೆ ಮತ್ತೆ ಚೇಂಜ್ ಆಗೋಯ್ತಾಳೆ. ಇಲ್ಲೇ ಸ್ವಲ್ಪ ಎದ್ದು ಕೂತಿದ್ದಾಳೆ, ಮಲ್ಬಿಟ್ಟಿದ್ಲು, ಎದ್ದು ಕೂತಾಳೆ. ಇನ್ನೊಂದು 2 hours ಆದಮೇಲೆ ನಾರ್ಮಲ್ ಸ್ಥಿತಿಗೆ ಬರ್ತಾಳೆ. ಯಾಕಂದರೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ನನಗೇನೆ. ಅವರಿಬ್ರು ಬರೋಷ್ಟಕ್ಕೆ ಸರಿ ಹೋಯ್ತಾಳೆ ಅಂದ್ಕೊಂಡಿದ್ದೀನಿ. ನನ್ನ ಇದು ಮಾಡಬಾರ್ದು, ಡೌನ್ ಮಾಡಬಾರ್ದು ನನಗೆ ಅಂತ ಅಂದ್ಬಿಟ್ಟು ತಗೊಳ್ಳಿ ಅಷ್ಟೇ. ನನ್ನ ಮಗಳೇ, ಇನ್ನು ನಾವೇನು ನಿರೀಕ್ಷೆ ಇಟ್ಕೊಂಡಿದ್ದು ಅದಕ್ಕಿಂತ ಹೆಚ್ಚು ತೆಗೆದಿದ್ಯಾ. ನಾವು 70 ಅಂದ್ಕೊಂಡಿದ್ದೋ, ನೀವು ಅದಕ್ಕಿಂತ ಜಾಸ್ತಿ ತೆಗೆದಿದ್ಯಾ. ಭಾಳ ಖುಷಿ ಆಯ್ತು. ನಾನು ಊರಲ್ಲೆಲ್ಲ ಹೇಳ್ಕೊ ಬಂದಲ್ಲಿ ಮಗಳು 75% ತಗೊಳ್ಳಿ ನೋಡಿ ಅವ್ರ ಖುಷಿ ನೋಡಿ ಇಬ್ರು. ಗೊತ್ತಾಯ್ತಾ? ಸಾಕು ನಮಗೆ ಆಡ್ಸೋದಕ್ಕೆ 75% ಖುಷಿಯಾಗಿದೆ ಮಗಳೇ. ಚೆನ್ನಾಗಿ ಓದೋ ಮುಂದಕ್ಕೆ. ಮಾರ್ಕ್ಸ್ ಲೆಕ್ಕಕ್ಕಿಲ್ಲ, ಇಂಟೆಲಿಜೆನ್ಸಿ ಲೆಕ್ಕ ಇರೋದು, ಬುದ್ಧಿವಂತಿಕೆ ಲೆಕ್ಕ ಇರೋದು. ನೆಕ್ಸ್ಟ್ ಸಾಧಿಸು ನೀನು ಸಾಧಿಸ್ತೀನಿ ಅಂತ ಗೊತ್ತು ನಮಗೆ ಚೆನ್ನಾಗಿ. ಗೊತ್ತಾಯ್ತಾ? ಹಂಗಾಗಿ ನಮ್ಮ ಮಗಳಿಗೆ ಸ್ಪೆಷಲ್ ನಂದಿನಿ ಗೋಡಂಬಿ ಶಕ್ತಿ ಅಂತ ಇರುವಂತಹ ಕಟ್ಲೆ ಅದನ್ನು ತಿನ್ನಿಸ್ತಾ ಇದ್ದೀನಿ. ಸರಿಯಾಗೈತೆ ಇಬ್ರಿಗೂ ಜೋಡಿ. ಒಂದು ಅಮ್ಮನ ಆಶೀರ್ವಾದ ಯಾವಾಗಲೂ ಇರುತ್ತೆ. ನನ್ನ ಆಶೀರ್ವಾದ ನಾನು ಮಾಡ್ಕೊಂಡು ಮಕ್ಕಳ ಆರೈಕೆ ಯಾವಾಗಲೂ ಇರುತ್ತೆ. ಚೆನ್ನಾಗಿ ಓದಿ ಸಾಧಿಸ್ಬೇಕು. ಗೊತ್ತಾಯ್ತಾ? ಥ್ಯಾಂಕ್ಸ್ ಅಪ್ಪ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ, ನನ್ನ ಮಾರ್ಕ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಅಂತ. ತುಂಬಿಡು ಬಾಯ್ ತುಂಬ. ಯಪ್ಪ, ಇದು ಗಂಗ್ರಾಟ್ಸ್ ಇಡೋ ರೀತಿ. ನೋಡಿ ಇಬ್ರದ್ದು ಲೈಟಾಗಿ ಒಂಚೂರು ಇಬ್ರು ದೂರ ಆಗಿದ್ದಾರೆ. ಅದಕ್ಕೆ ಈ ಥರ ಈಗ ಕಾಂಪ್ರಮೈಸ್ ಆಗ್ಬೇಕಷ್ಟೆ. ಸ್ಮೈಲ್ ಮಾಡೆ. ಥ್ಯಾಂಕ್ಸ್ ಹೇಳೆ ತಪ್ಪ. ಹಗ್ಗಿ ಮಾಡು, ಹಗ್ಗಿ. ಈ ಬುಡೆ ನಾಳೆ ಕಾಲೇಜ್ಗೆ ಹೋಗ್ರಿ. ಕಾಲೇಜ್ಗೆ ಹೋಗಿ ನಾಳೆ ಹೋಗಿ ಕೇಳ್ಕೊಂಡೆಲ್ಲ ವಿಚಾರ ಮಾಡ್ಕೊಂಡು ಆಟೋ ಇಷ್ಟು ಸಿಕ್ತಿ ಹೋಗ್ಬಿಡೋದು, ದುಡ್ಡು ಕೊಡ್ಬೋದು. ನಾ ಅಮ್ಮ ಕೇಳ್ಬಿಟ್ಟು ನಮಸ್ಕಾರ ಮಾಡಿಸ್ಕೊತಾ ಇರೋದು. ನಾ ಅಪ್ಪಂಗೆ ಮಾತ್ರ ಮಾಡ್ಕೊಡ್ಲು ಅಂತ ಅಂದ್ಬಿಟ್ಟು. ಇದಿಷ್ಟು ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಕೂತ್ಕೊಂಡು ಮುಂದಿನ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ. ತುಂಬಾ ಖುಷಿಯಾಯಿತು. ಆ್ಯಕ್ಚುಲಿ ನಮ್ಮ ಮಕ್ಕಳು ಅಷ್ಟು ತೆಗೆದ್ರು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅವ್ರ ಕೆಪಾಸಿಟಿ ಎಷ್ಟಿತ್ತು ಅಷ್ಟು ಮಾರ್ಕ್ಸ್ನ ಅವ್ರು ತೆಗೆದಿರ್ತಾರೆ. ಅದಕ್ಕೆ ನಾವು ಬೆಂಬಲವಾಗಿ ಒತ್ತಾಸೆಯಾಗಿರೋಣ. ಅವರ ಮುಂದಿನ ನಡೆಗೆ ನಾವು ಒಂದು ಒಳ್ಳೆಯ ಆದಿನ ಮಾಡಿಕೊಡುವಂಥ ಪೋಷಕರಾಗೋಣ. ಈ ನನ್ನ ಬದಲಾವಣೆ ನಿಜವಾಗ್ಲೂ ನನಗೆ ಖುಷಿ ತಂದಿದ್ದೆ. ನೀವು ಆ ರೀತಿ ಯೋಚನೆ ಮಾಡಿ ನೋಡಿ, ಖಂಡಿತ ನಿಮಗೆ ಖುಷಿ ಅನಿಸುತ್ತೆ. ಯಾಕಂದರೆ ನಾವೇನೇ ಮಾಡಿದ್ರು ಮಕ್ಕಳಿಗೋಸ್ಕರ. ಸೊ ಅವ್ರು ಚೆನ್ನಾಗಿರಬೇಕು, ತುಂಬ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿರಬೇಕು, ಅದಷ್ಟೇ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು ಎಲ್ರಿಗೂ.